ಆಟೋದವ್ರು ಕೂಡ ಜಿ ಎಸ್ ಟಿ ಪ್ರಾಬ್ಲಮ್ ಆಗುತ್ತಾ, ಜಿ ಎಸ್ ಟಿ ಸಂಕಷ್ಟ ಬರುತ್ತಾ, ಇವಾಗ ಏನ್ ಬೇಕ್ರಿ ಈ ತರ ಕಾಂಡಿಮೆಂಟ್ ತರಕಾರಿ ಹೂ ಮಾರೋರ್ಗೆಲ್ಲ ಬರ್ತಿದಲ್ವಾ, ಅದೇ ತರ ನಮ್ಮ ಆಟೋದವ್ರು ಕೂಡ ಬರುತ್ತಾ, ಈ ಯು ಪಿ ಐ ಪೇಮೆಂಟ್ ನ ತಗೊಳ್ಳೋದ್ರಿಂದಾಗಿ ಅಂತ ತುಂಬಾ ಜನ ಮೆಸೇಜ್ ಕಾಲ್ ಹಾಗೆ ತುಂಬಾ ಕಾಲ್ ಬರ್ತಿದೆ, ಮೆಸೇಜ್ ಬರ್ತಿದೆ, ಕಮೆಂಟ್ ಬರ್ತಿದೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಹೇಳಿ ಬ್ರದರ್ ಅಂತ ಅನ್ಬಿಟ್ಟು ಕೇಳ್ತಿದ್ರೆ, ಸೊ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದೀನಿ. ಸೊ ನನ್ಗೆ ಎಷ್ಟು ಗೊತ್ತಿದೆ ಅಷ್ಟು ವಿಷಯನ ಈ ವಿಡಿಯೋದಲ್ಲಿ ತಿಳಿಸ್ಕೊಡಕ್ ಟ್ರೈ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಬಾಲಕೃಷ್ಣ. ನೀವು ನೋಡ್ತಾ ಇದ್ದೀರಾ ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಆಪರ್ಚುನಿಟಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಡೈರೆಕ್ಟ್ ಆಗಿ ಪಾಯಿಂಟ್ ಬರ್ತೀನಿ. ಅದೇನಪ್ಪಾ ಅಂದ್ರೆ, ನಮ್ಮ ಆಟೋದಲ್ಲಿ ಯಾರು ಕೂಡ 20 ಲಕ್ಷ ಅಷ್ಟು ಟ್ರಾನ್ಸಾಕ್ಷನ್ ಮಾಡೋದಿಲ್ಲ. 20 ಲಕ್ಷ ಟ್ರಾನ್ಸಾಕ್ಷನ್ ಮಾಡಿದ್ರೆ ಮಾತ್ರ ಜಿ ಎಸ್ ಟಿಗೆ ನಾವು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ನನ್ಗೆ ತಿಳಿದೆ ಅಷ್ಟು, ಆಯ್ತಾ, ನಾನು ಹೇಳ್ತಿರೋದು. ಆಕ್ಚುಲಿ ಹೇಳ್ಬೇಕಂದ್ರೆ ಅಷ್ಟು ಯಾರು ಮಾಡೋದಿಲ್ಲ. ಆವರೇಜ್ ಒಂದು ತಿಂಗಳಿಗೆ 50,000 ದುಡಿತಾರ ಅಂದ್ರೆ ಕೂಡ ಒಂದು ವರ್ಷಕ್ಕೆ ಎಷ್ಟಾಯ್ತು, 6 ಲಕ್ಷ ರೂಪಾಯಿ ಲೆಕ್ಕಾಚಾರ ಬಂತು. ಅದರಲ್ಲಿ ಗ್ಯಾಸು, ರಿಪೇರಿ, ಆಮೇಲೆ ಮೇಂಟೆನೆನ್ಸ್, ಆಯಿಲು, ಅದು ಇದು ಅಂತ ಎಲ್ಲ ನಾವು ಒಂದು ಮೈನಸ್ ಒಂದು 40%, 45% ಅಷ್ಟು ನೀವು ಮೈನಸ್ ಮಾಡಿ. 6 ಲಕ್ಷದಲ್ಲಿ ಬರೋಬರಿ ಎಷ್ಟು ಉಳ್ಕೊಂತದ, ಒಂದು 3,10,000 ರೂಪಾಯಿ ಅಷ್ಟೇನೆ. ವರ್ಷಕ್ಕೆ ನಾವು 6 ಲಕ್ಷ ತೋರಿಸಿದ್ರೆ ಒಂದು 3,40,000 ಮ್ಯಾಕ್ಸಿಮಮ್ ಅಂತ ಅಂದ್ರೆ ನಮ್ಮ ಆದಾಯ, ಆಯ್ತಾ, ಯಾವ್ದ್ರಲ್ಲಿ, ಆಟೋದಲ್ಲಿ. ಸೊ ಇವಾಗ ಗೌರ್ಮೆಂಟ್ ಕಡೆಯಿಂದ ಸ್ಲ್ಯಾಬ್ ಕೊಟ್ಟಿರೋದೆಷ್ಟು, 12 ಲಕ್ಷವರೆಗೂ ಯಾವುದೇ ತರ ಟ್ಯಾಕ್ಸ್ ಇಲ್ಲ ಅಂತ ಅನ್ಬಿಟ್ಟು. ಇವಾಗ ನೀವು ತಿಂಗಳಿಗೆ 1 ಲಕ್ಷ ದುಡಿದ್ರು ಕೂಡ ವರ್ಷಕ್ಕೆ 12 ಲಕ್ಷ ಆಗುತ್ತೆ. 12 ಲಕ್ಷದಲ್ಲಿ ನೀವು 40-50% ನೀವು ಮೈನಸ್ ಮಾಡಿದ್ರೆ ಎಷ್ಟು, ಅರೌಂಡ್ 6.5 ಇಂದ 7 ಲಕ್ಷ ನಿಮ್ಮ ಆದಾಯ ಅಂತಾನೆ ಬರೋದು. ಅವಾಗ ಕೂಡ ಟ್ಯಾಕ್ಸ್ ಕಟ್ಟುವಂತಹ ಅವಶ್ಯಕತೆ ಇಲ್ಲ. ಸೊ ಯಾರು ಕೂಡ ಆಟೋ ಯಾರು ಓಡಿಸ್ತೀರಾ ಯಾರು ಕೂಡ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಇದು ಬಂದ್ಬಿಟ್ಟು ಟ್ರಾನ್ಸಾಕ್ಷನ್ ಜಾಸ್ತಿ ಮಾಡ್ತಾರಲ್ವಾ, ಇವಾಗ ಬೇಕರಿಗಳಲ್ಲಾಗಿರ್ಲಿ, ಅವ್ರದೆಲ್ಲ ಒಂದ್ ಮಟ್ಟಕ್ಕೆ ಟ್ರಾನ್ಸಾಕ್ಷನ್ ಜಾಸ್ತಿ ಇರುತ್ತೆ. ಸೊ ಅಂತವ್ರಿಗೆ ಬಂದು ನೋಟಿಸ್ ಬಂದಿರೋದು. ಅದು ಕೂಡ ಅವರು ಜಿ ಎಸ್ ಟಿ 20 ಲ್ಯಾಕ್ ಕ್ರಾಸ್ ಆಗ್ತಿದೆ ಅಂತಂದ್ರೆ ಜಿ ಎಸ್ ಟಿ ಬಗ್ಗೆ ಅವ್ರು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಎಷ್ಟು ಪ್ರಾಫಿಟ್ ಇದೆ, ಎಷ್ಟು ಲಾಸ್ ಇದೆ ಅಂತ ಅಂದ್ಬಿಟ್ಟು ಐ ಟಿ ಆರ್ ಇಲ್ಲ ಜಿ ಎಸ್ ಟಿನ ಫೈಲ್ ಮಾಡಿದಿದ್ರೆ ಅವ್ರಿಗೆ ಕೂಡ ಈಸಿ ಆಗಿರೋದು. ಬಟ್ ಏನಂತಂದ್ರೆ ಅವ್ರು ಯಾರು ಕೂಡ ತಲೆ ಕೆಡ್ಸ್ಕೊಳಕ್ ಹೋಗಿಲ್ಲ. ಆ ರೀಸನ್ ಇಂದ ಇವತ್ತು ಅವ್ರಿಗೆ ಆ ಸಂಕಷ್ಟದಲ್ಲಿ, ಜಿ ಎಸ್ ಟಿ ಸಂಕಷ್ಟದಲ್ಲಿ ತಗ್ಲಾಕೊಂಡಿದ್ದಾರೆ. ಮತ್ತೆ ನಮ್ಮ ಕ್ಯಾಟಗರಿಯಲ್ಲಿ ಕ್ಯಾಬ್ ಆಗಿರ್ಬೋದು, ಕ್ಯಾಬ್ ಅಥವಾ ಆಟೋ ಆಗಿರ್ಬೋದು, ಅಷ್ಟು ಬರೋದಿಲ್ಲ. ಒಂದ್ ವೇಳೆ ಕ್ಯಾಬ್ ಅಲ್ಲಿ ಏನಾದ್ರು ಮೀರ್ತಿದ್ರೆ 12 ಲಕ್ಷ 20 ಲಕ್ಷವರೆಗೂ ಟ್ರಾನ್ಸಾಕ್ಷನ್ ಆಗ್ತಿದ್ರೆ ಅವ್ರು ಕೂಡ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ಜಿ ಎಸ್ ಟಿ ನಲ್ಲಿ. ಬಟ್ ಏನಂದ್ರೆ ನಾನು ನೋಡ್ದಂಗೆ ಅದಕ್ಕೂ ಕೂಡ ಬರೋದಿಲ್ಲ. ಯಾಕಂದ್ರೆ ಡೀಸೆಲ್, ಪೆಟ್ರೋಲು, ಅದು ಏನಿದೆ ಸಿ ಎನ್ ಜಿ, ಅದರಲ್ಲಿ ಗಾಡಿ ಸರ್ವಿಸು, ಖರ್ಚು, ಇನ್ಶೂರೆನ್ಸ್ ಇವೆಲ್ಲ ತೋರಿಸ್ಬಿಟ್ರೆ ಅವ್ರದ್ದು ಕೂಡ ಅಷ್ಟು ಬರೋದಿಲ್ಲ. ಆವ್ರೇಜ್ ಅವ್ರದ್ದು ಒಂದು 3-4 ಲಕ್ಷ ಹತ್ರನೇ ಬರುತ್ತೆ. ಎಲ್ಲ ಇದನ್ನ ಕಟ್ ಮಾಡ್ಕೊಂಡ್ರೆ, ಏನೋ ಇದು ಎಕ್ಸ್ಪೆನ್ಸ್ ಎಲ್ಲ ನಾವು ಡಿವೈಡ್ ಖರ್ಚು ತೋರ್ಸಿದ್ರೆ ಅಷ್ಟೇ ಬರೋದು. ಈವನ್ ನಮ್ಮ ಆಟೋದಲ್ಲಿ ಕೂಡ ಅಷ್ಟೇನೆ. ನಾನು ಕೂಡ ಇದರಲ್ಲಿ ಐ ಟಿ ಆರ್ ಫೈಲ್ ಮಾಡ್ತೀನಿ. ಸೊ ನಾನು ತೋರಿಸಿರೋದು ಎಷ್ಟಪ್ಪ ಅಂದ್ರೆ 5 ಲಕ್ಷ ಹತ್ತ ತೋರಿಸಿದೀನಿ ನನ್ನ ಒಟ್ಟು ಆದಾಯ, ಆಯ್ತಾ. ವರ್ಷಕ್ಕೆ ಇರೋಂತ ಆದಾಯ ಬಂದು 5 ಲಕ್ಷ. ಎಲ್ಲಿಂದಾನೇ ಬರ್ಲಿ, ಯಾವ್ದೇ ಟ್ರಾನ್ಸಾಕ್ಷನ್ ಇರ್ಲಿ, 5 ಲಕ್ಷ ತೋರಿಸಿದೀನಿ. ಅದರಲ್ಲಿ 45% ಅಷ್ಟು ಮೈನಸ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ತಿಂಗಳು ಗಾಡಿಗೆ ಬಂದ್ಬಿಟ್ಟು ಸರ್ವಿಸು, ದಿನಕ್ಕೊಂದು 300-350 ರೂಪಾಯಿ ಅಷ್ಟು ಗಾಡಿಗೆ ಇದು ಸಿ ಎನ್ ಜಿ ಹಾಕಿಸ್ಬೇಕಾಗುತ್ತೆ. ಆಮೇಲೆ ಸರ್ವಿಸು, ವರ್ಷಕ್ಕೆ ಇನ್ಶೂರೆನ್ಸ್, ಇದೆಲ್ಲ ನಾವು ಖರ್ಚು ತೆಗೆದ್ರೆ ನಮ್ಗೆ ಏನ್ ಉಳಿತದೆ, ಒಂದು 40-45% ಅಷ್ಟು ನಮ್ಗೆ ಖರ್ಚು ಬರುತ್ತೆ. ಸೊ ನಮ್ಮ ಪ್ರಾಫಿಟ್ ಬಂದ್ಬಿಟ್ಟು ಒಂದು 50-55% ಅಂತ ಇಟ್ಕೊಳ್ಳಿ. ಸೊ ಅಲ್ಲಿಗೆ 3,10,000 ರೂಪಾಯಿ ಅಷ್ಟೇನೆ. ಸೊ ಈ ತರ ಇದೆ. ನಿಮ್ದು ಇವಾಗ ಲಾರಿಗಳೆಲ್ಲ ಇರ್ತಾವಲ್ಲ, ಅವ್ರದೆಲ್ಲ ಟ್ರಾನ್ಸಾಕ್ಷನ್ ಜಾಸ್ತಿ ಇರುತ್ತೆ. ಲಾರಿ ಓಡಿಸೋರ್ದು, ಲಾರಿ ಮಾಲೀಕರು ಇರ್ತಾರಲ್ವ, ಅವ್ರಿಗೆ ಜಾಸ್ತಿ ಟ್ರಾನ್ಸಾಕ್ಷನ್ ಇರುತ್ತೆ. ಯಾಕಂತ ಅಂದ್ರೆ ಅವ್ರದ್ದು ಒಂದು ಪರ್ ಲೋಡ್ಗೆ ಬಂದ್ಬಿಟ್ಟು ತಿಂಗಳಲ್ಲಿ ಏನಿಲ್ಲ ಅಂದ್ರೂ 1-1.5 ಲಕ್ಷ ಅಂತೂ ಮಿನಿಮಮ್ ಅವ್ರದ್ದು ಟರ್ನ್ ಓವರ್ ಇರುತ್ತೆ ಅಂತ ಇಟ್ಕೊಳ್ಳಿ, ಮಿನಿಮಮ್ ಲಾರಿ ಅವ್ರದ್ದು. ಅದ್ರಲ್ಲಿ ಅವರು ಕೂಡ ಖರ್ಚು ಮಾಡ್ತಾರೆ. ಎಲ್ಲ ಅವ್ರಿಗೇನು ಮನೆಗೇನು ತಗೊಂಡು ಹೋಗೋದಿಲ್ವಲ್ಲ, ಗಾಡಿ ಖರ್ಚಾಗಿರ್ಬೋದು, ಟೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಇದೆಲ್ಲ ಅವ್ರಿಗೆ ಕೂಡ ಖರ್ಚು ಬರುತ್ತೆ. ಅದು ತೋರಿಸಿದ್ರು ಕೂಡ ಅವ್ರಿಗೆ ಅಷ್ಟು ಟ್ಯಾಕ್ಸ್ ಕಟ್ಟೋ ಅಂತ ಅವಶ್ಯಕತೆ ಬರೋದಿಲ್ಲ. ಬಟ್ ಏನಂತಂದ್ರೆ ಇದರಲ್ಲಿ ಜಿ ಎಸ್ ಟಿ ನಲ್ಲಿ ರಿಜಿಸ್ಟರ್ ಮಾಡಬೇಕು, ನಾವು ಇಷ್ಟು ಟರ್ನ್ ಓವರ್ ಮಾಡ್ತಾ ಇದೀವಿ ಅಂತ. ನಮ್ಮ ಆಟೋ ಫೀಲ್ಡ್ ಬಗ್ಗೆ ಹೇಳ್ಬೇಕು, ನಮ್ಮ ಆಟೋದವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅವಶ್ಯಕತೆ ಇಲ್ಲ. ಸೊ ಮತ್ತೆ ಇನ್ನೊಂದು ಕೆಲವೊಂದು ಪಾಯಿಂಟ್ ಕೂಡ ಹೇಳ್ತೀನಿ. ತುಂಬಾ ಜನ ಇದರಲ್ಲೇ ಕವರ್ ಮಾಡ್ತಾ ಇದೀನಿ ಇದೇ ವಿಡಿಯೋದಲ್ಲಿ. ಅದಕ್ಕೇನಾದ್ರು ಸಪ್ರೇಟ್ ಬೇಕಿತ್ತು ಅಂತ ಅಂದ್ರೆ ಕೂಡ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡ್ತೀನಿ, ನೋಡೋಣ. ಇದರಲ್ಲೇನೆ ಆದಷ್ಟು ಕವರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ತುಂಬಾ ಜನ ಇವಾಗ ಒಂದೇ ಅಪ್ಲಿಕೇಶನ್ ಅಲ್ಲಿ ಡ್ಯೂಟಿ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನನಗೆ ಗೊತ್ತಿರುವಂತ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ನನಗೆ ಫೋನ್ ಮಾಡಿದ್ರು. ಅವ್ರು ಹೇಳಿದೇನಂತಂದ್ರೆ, ಬ್ರದರ್, ನಾನು ಊಬರ್ ಬಿಟ್ಟು ನೀನ್ ಯಾವ್ದ್ರಲ್ಲೂ ಡ್ಯೂಟಿ ಮಾಡೋದಿಲ್ಲ, ನನಗೆ ಏನಿಲ್ಲ ಅಂದ್ರೂ ವರ್ಷಕ್ಕೆ 5 ಲಕ್ಷ ಅಷ್ಟು ನಾನು ಬರೀ
ಊಬರ್ ಅಲ್ಲಿ ಡ್ಯೂಟಿ ಮಾಡ್ತೀನಿ, 5 ಲಕ್ಷ ಅಷ್ಟು ನನ್ನ ಇನ್ಕಮ್ ಜನರೇಟ್ ಮಾಡಿರ್ತೀನಿ. ಯಾವ್ದ್ರಲ್ಲಿ? ಊಬರ್ ಅಲ್ಲಿ, ಆಟೋ ಇಂದ. ಆಯ್ತಾ? ಸೊ ಊಬರ್ ಕಡೆಯಿಂದ TDS ಅಂತ ಅನ್ಬಿಟ್ಟು 5,000 ರೂಪಾಯಿ ಕಟ್ಟಿಸ್ಕೊಂಡಿದ್ದಾರೆ. ಅದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಾ ಅಂತ ಅನ್ಬಿಟ್ಟು ಕೇಳಿದ್ರು. ಸೊ ನನಗೂ ಕೆಲವೊಂದೆಲ್ಲ TDS ನನ್ ಕಟ್ ಆಗುತ್ತೆ, ಸರಿನಾ? ಆದ್ರೆ ನಾನು ಟ್ಯಾಕ್ಸ್ ಸ್ಲ್ಯಾಬ್ ಬರೋದಿಲ್ಲ ನಾನು, ಆಯ್ತಾ? ಬಟ್ ಏನಾದ್ರೆ ನಾನು ITR ಫೈಲ್ ಮಾಡಿದ್ದೀನಿ. ITR ಫೈಲ್ ಮಾಡಿದ್ರಿಂದಾಗಿ ನನಗೆ ಏನ್ TDS ಕಟ್ ಆಗಿರುತ್ತೆ ಆ ಅಮೌಂಟ್ ಬಂದ್ಬಿಟ್ಟು ನನಗೆ ರೀಫಂಡ್ ಆಗುತ್ತೆ, ಆಯ್ತಾ? ಅದು ಕೂಡ ತೋರಿಸ್ಕೊಡ್ತೀನಿ ರೀಫಂಡ್ ಆಗಿರೋದು. ಅದ್ರ ಜೊತೆಗೆ ಹೇಳ್ಬೇಕು ಅಂತಂದ್ರೆ ಇವಾಗ ಯಾರಾದ್ರೂ ನೀವು ITR ಫೈಲ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ITR ಫೈಲ್ ಮಾಡೋದ್ರಿಂದ ಇವಾಗ ಒಂದು ಬ್ಯಾಂಕ್ ಅಲ್ಲಿ ಹೋದ್ರು ಕೂಡ ಅವ್ರು ಕೇಳೋದೇನೋ, ಫಸ್ಟ್ ನಿಮ್ಗೆ ಇನ್ಕಮ್ ಎಲ್ಲಿಂದ ಮಾಡ್ತೀರಾ, ನಿಮ್ಗೆ ಏನ್ ಇನ್ಕಮ್ ಸೋರ್ಸ್ ಏನಿದೆ ಅಂತ ಅನ್ಬಿಟ್ಟು. ಸೊ ಅವಾಗ ನಮ್ಮ ಹತ್ರ ಯಾವ್ದೇ ತರ ಪ್ರೂಫ್ ಇರೋದಿಲ್ಲ. ನಾವು ITR ಫೈಲ್ ಮಾಡಿದ್ರೆ ನಮ್ಗೊಂದು ಪ್ರೂಫ್ ಇರುತ್ತೆ, ನೋಡಿ ನಾನು ವರ್ಷಕ್ಕೆ ಇಷ್ಟು ದುಡಿತೀನಿ, ನನ್ನ ಇನ್ಕಮ್ ಇದರಿಂದ ಬರ್ತಿದೆ ಅಂತ ತೋರಿಸ್ಕೋಬಹುದು. ಅದ್ರ ಜೊತೆಗೆ ಈ 5,000 ರೂಪಾಯಿ ಆಗ್ಲೇ ಹೇಳದ್ನಲ್ಲ, TDS ಕಟ್ಟಿಸ್ಕೊಂಡಿದ್ದಾರೆ ಊಬರ್ ಅವರು ಅಂತ ಅನ್ಬಿಟ್ಟು, ಆ TDS 5,000 ರೂಪಾಯಿ ಅಮೌಂಟ್ ನಿಮ್ಗೆ ರೀಫಂಡ್ ಆಗುತ್ತೆ. ಸೊ ನೋಡಿ, ಈ ತರ ಮಾಡ್ಕೋಬಹುದು. ಅವಶ್ಯಕತೆ ಏನಿಲ್ಲ, ಕಟ್ಟುವಂತ ಅವಶ್ಯಕತೆ ಇಲ್ಲ, ನಾವು ಟ್ಯಾಕ್ಸ್ ಸ್ಲ್ಯಾಬ್ ಬರೋದಿಲ್ಲ. ಏನೋ 12 ಲಕ್ಷ ಮೇಲ್ ದಾಟಿದ್ರೆ ಮಾತ್ರ ಏನೋ ಟ್ಯಾಕ್ಸ್ ಕಟ್ಬೇಕಿರೋದು. ನನಗೆ ಗೊತ್ತಿರಂಗೆ ನನ್ಗೆ ಎಷ್ಟು ಬೇಕು ಬೇಸಿಕ್ ಅಷ್ಟು ತಿಳ್ಕೊಂಡಿದೀನಿ. ಮತ್ತೆ ಇನ್ ಕೇಳ್ಬೋದು ಯಾವ್ದು ಬ್ರದರ್ ಕಟ್ಬೇಕಿರೋದು ಟ್ಯಾಕ್ಸ್ ಅಲ್ಲಿ ಯಾವ ಫಾರಂ ಅಂತ ಅನ್ಬಿಟ್ಟು. ನಾನ್ ಕಟ್ತಿರೋದು ಬಂದ್ಬಿಟ್ಟು ITR 4, ಆಯ್ತಾ? ITR 4 ಫಾರ್ಮ್ ನಾನು ಫಿಲ್ ಅಪ್ ಮಾಡಿರೋದು. ಇದು ಬಂದ್ಬಿಟ್ಟು ನಾನು 5 ಲಕ್ಷ, ಆವಾಗ್ಲೇ ಹೇಳ್ದಂಗೆ 5 ಲಕ್ಷ ಅರ್ನಿಂಗ್ಸ್ ತೋರಿಸಿದೀನಿ. ನಾನು ಸೆಲ್ಫ್ ಆಗಿ ಮಾಡ್ಕೊಂಡಿದ್ದು. ಬೇಕಾದ್ರೆ ನಾವು ಚಾರ್ಟೆಡ್ ಅಕೌಂಟೆಂಟ್ 1,200 ರೂಪಾಯಿ ಇಸ್ಕೊಂತಾರೆ, ಅವ್ರ ಕಡೆಯಿಂದನೂ ನಾವು ITR ಫೈಲ್ ಮಾಡ್ಬೋದು. ಇಲ್ಲ ಬೇಡ ಅಂತಂದ್ರೆ ನಾವೇನೆ ಖುದ್ದಾಗಿ ಕೂಡ ಮಾಡ್ಕೋಬಹುದು, ಯೂಟ್ಯೂಬ್ ಅಲ್ಲಿ ಆದ್ರೂ ನೋಡ್ಕೊಂಡು ಮಾಡ್ಬೋದು ನೀವೇನೆ. ನಾನ್ ಫೈಲ್ ಮಾಡಿರೋದು ಡ್ರೈವರ್ಸ್ ಆಗಿರ್ಲಿ, ಲಾರಿಯವ್ರ ಆಗಿರ್ಲಿ, ಸೆಕ್ಯೂರಿಟಿ ಗಾರ್ಡು, ಯಾರೇ ನಾವು ITR ಫೈಲ್ ಮಾಡ್ಬೇಕು ಅಂದ್ರೆ ITR ಫಾರ್ಮ್ ಬಂದ್ಬಿಟ್ಟು 4, ಆಯ್ತಾ? ITR ಫಾರ್ಮ್ 4 ಅದನ್ನ ಫಿಲ್ ಮಾಡ್ಬೇಕಾಗುತ್ತೆ. ಯೂಟ್ಯೂಬ್ ಅಲ್ಲಿ ನೋಡಿ, ಇಲ್ಲ ಗೂಗಲ್ ಅಲ್ಲಿ ನೋಡಿ ಕೂಡ ಯಾವ ತರ ಮಾಡೋದಂತ ತಿಳ್ಕೊಬಹುದು. ಒಟ್ಟು ಅಲ್ಲೇ ಇರುತ್ತೆ, ಎಲ್ಲಾನು ಡೀಟೇಲ್ಸ್ ಇರುತ್ತೆ. ನಿಮ್ಮ ಸಾಲ ಇದೆಯಾ ಏನು ಡೀಟೇಲ್ಸ್ ಎಲ್ಲ ನೀವು ಹಾಕಿದ್ರೆ ಎಲ್ಲ ಇನ್ಫಾರ್ಮೇಶನ್ ಅಲ್ಲೇ ಬಂದ್ಬಿಡುತ್ತೆ. ನಿಮ್ ಬ್ಯಾಂಕ್ ಅಕೌಂಟ್ ನ ಲಿಂಕ್ ಮಾಡಬೇಕು, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಇತ್ತು ಅಂತಂದ್ರೆ ಈಸಿಯಾಗೇನೆ ನೀವು ಆನ್ಲೈನ್ ಮುಖಾಂತರವಾಗಿ ITR ನ ಫೈಲ್ ಮಾಡಬಹುದು. ITR ಬಗ್ಗೆನೆ ಸಪ್ರೇಟ್ ಆಗಿ ಒಂದು ಫೈಲ್ ಮಾಡಬೇಕು ಅಂತ ಅಂದ್ರೆ ಒಂದು ಸಪ್ರೇಟ್ ವಿಡಿಯೋ ಮಾಡೋಣ. ನಾರ್ಮಲ್ ಆಗಿ ಇದರಲ್ಲೇ ಕವರ್ ಆಗಿದೆ ಅನ್ಕೊಂಡಿದೀನಿ. ಏನಂದ್ರೆ ಮೇನ್ ಆಗಿ ನಮ್ಗೆ ಅಮೌಂಟ್ ನಾವ್ ಏನ್ ಇವರು TDS ಅಂತ ಕಟ್ ಮಾಡ್ತಾರಲ್ಲ, ಊಬರ್, ಓಲಾ ಈ ಕಡೆ ಏನಾದ್ರು ಒಂದು 5 ಲಕ್ಷ ಆಯ್ತಿದಂಗೆನೆ ಇಷ್ಟು TDS ಅಮೌಂಟ್ ಅಂತ ಕಟ್ಟಿಸ್ಕೊಂತಾರೆ, 5,000 ರೂಪಾಯಿ ಈ ತರ. ಆ ಅಮೌಂಟ್ ನಾವು ರೀಫಂಡ್ ಪಡ್ಕೋಬಹುದು, ಯಾಕಂದ್ರೆ ನಾವು ಟ್ಯಾಕ್ಸ್ ಸ್ಲ್ಯಾಬ್ ಬರೋದಿಲ್ಲ. ಆ ರೀಸನ್ ಇಂದ 5,000 ರೂಪಾಯಿ ಇಂದ ನಮ್ಗೆ ಎಷ್ಟು ಯೂಸ್ ಆಗ್ಬೋದು ಯೋಚನೆ ಮಾಡಿ. ಒಂದು ಇನ್ಶೂರೆನ್ಸ್ ಏನೋ ಕಟ್ಕೋಬಹುದು, ಒಂದು FC ಆಗ್ಬೋದು, ಏನೋ ಒಂದು ಯೂಸ್ ಆಗುತ್ತೆ. ಯಾರೆಲ್ಲ ITR ಫೈಲ್ ಮಾಡ್ತಿಲ್ಲ ಎಲ್ಲಾರು ITR ಫೈಲ್ ಮಾಡಿ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಅದರಿಂದ ತುಂಬಾ ಯೂಸ್ ಇದೆ ನಮ್ಗೊಂದು ಸೋರ್ಸ್ ಆಫ್ ಇನ್ಕಮ್ ತೋರಿಸ್ಕೋಬಹುದು. ಅದ್ರ ಜೊತೆಗೆ ಏನಾದ್ರು ಒಂದು ಬ್ಯಾಂಕಿಂದ ಒಂದು ಆಟೋ ತಗೋಬೇಕಾಗುತ್ತೆ, ಏನೋ ಒಂದು ಲೋನ್ ಸಿಗಕ್ಕೋಸ್ಕರ ಕೂಡ ಈಸಿ ಇರುತ್ತೆ ITR ಫೈಲ್ ಮಾಡೋದ್ರಿಂದಾಗಿ. ಸೊ ಇದಿಷ್ಟು ಸ್ನೇಹಿತರೆ, ಯಾರು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ GST ಬಗ್ಗೆ. ಆಟೋ ಓಡಿಸೋರಾಗಿರ್ಲಿ, ಕ್ಯಾಬ್ ಓಡಿಸೋರಾಗಿರ್ಲಿ, 20 ಲಕ್ಷಕ್ಕಿಂತ ಜಾಸ್ತಿ ಯಾರೆಲ್ಲ ಟ್ರಾನ್ಸಾಕ್ಷನ್ ಮಾಡ್ತಾರೆ ಅವ್ರು ಮಾಡ್ಲೇಬೇಕು. GST ಅಡಿಗೆ ಬಂದೇ ಬರ್ತಾರೆ. ಅದು ಮುಂಚೆಯಿಂದನೂ ಇರೋದಪ್ಪ, ಯಾರು ಅಷ್ಟು ತಲೆ ಕೆಡ್ಸ್ಕೊಂಡಿಲ್ಲ ಅನ್ಕೊಂಡಿದೀನಿ. ಅದಕ್ಕೋಸ್ಕರ ಇವಾಗ ಒಂದು ಪ್ಯಾನಿಕ್ ಸಿಚುವೇಶನ್ ಟ್ರಕ್ ಫೀಲ್ಡ್ ಅಲ್ಲಿ. ಇವಾಗ ನಾರ್ಮಲ್ ಆಗಿ ಯಾರೋ ಒಂದು 10-12 ಲಕ್ಷ ಒಳಗಡೆ, 15 ಲಕ್ಷ ಒಳಗಡೆ ಟರ್ನ್ ಓವರ್ ಮಾಡ್ತಿದ್ರೆ ಏನು ತೊಂದರೆ ಇಲ್ಲ. ಈವನ್ 20 ಲಕ್ಷ ಒಳಗಡೆ ಮಾಡ್ತಿದ್ರು ಕೂಡ ಏನ್ ತೊಂದರೆ ಇಲ್ಲ. 20 ಲಕ್ಷ ದಾಟ್ತಿದಂಗೆನೆ 20 ಲಕ್ಷ ಆಯ್ತಿದೆ ಅಂತಂದ್ರೆ ಅವರು ITR ಫೈಲ್ ಮಾಡ್ಬೇಕು ಅಂದ್ರೆ GST ಗೆ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಅದ್ರಲ್ಲಿ ಏನೆಲ್ಲ ಟ್ರಾನ್ಸಾಕ್ಷನ್ ಮಾಡ್ತಾರೆ ಅದನ್ನೆಲ್ಲ ಇಟ್ಕೊಂಡು ಅಲ್ಲಿ ಫಾರ್ಮ್ ನ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಸೊ ಈ ತರ ಪ್ರೋಸೆಸ್ ಇರೋದು ನನಗೂ ಜಾಸ್ತಿ ಗೊತ್ತಿಲ್ಲ. ಎಷ್ಟು ಗೊತ್ತಿದೆ ಅಷ್ಟು ತಿಳಿಸ್ಕೊಟ್ಟಿದ್ದೀನಿ. ಏನ್ ನನ್ಗೆ ಬೇಸಿಕ್ ಬೇಕಿದೆ ಅಷ್ಟು ಮಾತ್ರ ನಾನು ತಿಳ್ಕೊಂಡಿದ್ದೀನಿ. ಇನ್ನ ಏನಾದ್ರು ಹೆವಿ ಜಾಸ್ತಿ ಏನಾದ್ರು ಅಂತ ಅರ್ನಿಂಗ್ಸ್ ಬರಕ್ ಸ್ಟಾರ್ಟ್ ಆದ್ರೆ, ಇನ್ಕಮ್ ಬರಕ್ ಸ್ಟಾರ್ಟ್ ಆದ್ರೆ, ಯಾರಾದ್ರೂ ಒಬ್ರು ಚಾರ್ಟೆಡ್ ಅಕೌಂಟ್ ನ CA ನಾವು CA ಕಡೆಯಿಂದ ಬಂದ್ಬಿಟ್ಟು ನಮ್ಮ ITR ನ ಫೈಲ್ ಮಾಡೋದಾಗಿರ್ಲಿ, ಅವ್ರಿಗೆ ಒಂದು ಮಿನಿಮಲ್ ಒಂದು ವರ್ಷಕ್ಕೆ ಒಂದ್ ಸ್ವಲ್ಪ ಜಾಸ್ತಿ ಒಳ್ಳೆ ದುಡ್ಡು ಬರ್ತಿದೆ, ಒಂದ್ 40,000 ಅಂದ್ರೆ 50 ಲಕ್ಷ 1 ಕೋಟಿ ಅಷ್ಟು ಟರ್ನ್ ಓವರ್ ಮಾಡ್ತಿದೀವಿ ಅಂತಂದ್ರೆ ಒಂದು ಮಿನಿಮಲ್ ಫೀಸ್ ಒಂದು 8,000-10,000 ರೂಪಾಯಿ ಚಾರ್ಜ್ ಮಾಡ್ತಾರೆ ವರ್ಷಕ್ಕೆ. ಎಲ್ಲಾ ಈ ಅಕೌಂಟ್ ಬಂದ್ಬಿಟ್ಟು ಅವರೇ ಮೇಂಟೈನ್ ಮಾಡ್ತಾರೆ, ಆಯ್ತಾ? ಸೊ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಆರಾಮಾಗಿ ಬಿಂದಾಸಾಗಿ ದುಡೀರಿ. 12 ಲಕ್ಷವರೆಗೂ ನಿಮ್ಗೆ ಯಾವ್ದೇ ತರ ಟ್ಯಾಕ್ಸ್ ಬರೋದಿಲ್ಲ. 12 ಲಕ್ಷ ನೀವು ತೋರ್ಸಿದ್ರು ಕೂಡ ಅದರಲ್ಲಿ ನಿಮ್ಗೆ ಖರ್ಚು ವೆಚ್ಚ ಅಂತ ಹೋಗುತ್ತೆ. ಪಂಚರ್ ಆಗುತ್ತೆ, ಟೈರ್ ಹಾಕಿಸ್ಬೇಕು, ಗ್ಯಾಸ್ ಹಾಕಿಸ್ಬೇಕು. ಇವಾಗ ಈವನ್ ಎಲೆಕ್ಟ್ರಿಕಲ್ ಗಾಡಿ ಆದ್ರೆ ಚಾರ್ಜ್ ಮಾಡ್ಲೇಬೇಕು, ರಿಪೇರಿ ಬಂದೇ ಬರುತ್ತೆ, ಏನಾದ್ರು ಒಂದ್ ಇದ್ದೇ ಇರುತ್ತೆ. ಸೊ ಅದನ್ನೆಲ್ಲ ತೋರಿಸಿ ಆರಾಮಾಗಿ ಎಂಜಾಯ್ ಮಾಡಿ.
ಇಷ್ಟ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.